ಕಲ್ಪನೆ, ಬೂದೂರು ಉತ್ಸವ ನಮ್ ಕಲ್ಪನೆ ಇರಲಿಲ್ಲ. ಆ ಉತ್ಸವ ಮಾಡಿದ್ರೆ ಆ ನೆನಪಿನಾರ್ಥ ನಮ್ಮ ಬೂದೂರು ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಮತ್ತೆ ಎಲ್ಲ ಸದಸ್ಯರ ಸಹಯೋಗದೊಂದಿಗೆ ಮತ್ತೆ ಸಿಬ್ಬಂದಿ ವರ್ಗದವರ ಸಹಾಯದೊಂದಿಗೆ ಇದೊಂದು ಶಾಶ್ವತವಾಗಿರ್ಲಿ ಅಂತ ಒಂದು ಹೆಬ್ಬಾಗಿಲನ್ನ ಮಾಡಿದೀವಿ. ಆ ದೇವಸ್ಥಾನ ಇರಬೇಕು, ಶಾಸಕರ ಹೆಸರು ಜೀವಂತ ಇರಬೇಕು ಅನ್ನೋ ಒಂದು ಕಾರಣಕ್ಕೆ. ಹಾಗಾಗಿ ಈ ಒಂದು ಹೆಬ್ಬಾಗಿಲು ಸೃಷ್ಟಿಯಾಗಕ್ಕೆ ಅದು ಮೂಲ ಕಾರಣ. ಮನೆಯ ಶಾಸಕರು ಇತಿಹಾಸ ಪುಟವನ್ನ ಸೇರಿಸಿದ್ದಾರೆ ಬೂದೂರು ಉತ್ಸವನ. ಅದೇನು ಸುಲಭದ ಮಾತಲ್ಲ, ಅದು ಯಾರು ಮಾಡಕ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಮುಂದೆ ಯಾರು ಈ ತರ ಕಾರ್ಯಕ್ರಮ ನಮ್ಮೂರಲ್ಲಿ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಗಿದ್ರೆ 150 ಸಮಸ್ಯೆಗಳ ಹೇಳಿದ್ರು. ಮಾನ್ಯ ಶಾಸಕರು ಮುಂದೆ ಹೊತ್ಕೊಂಡು ಬೂದೂರು ಉತ್ಸವಕ್ಕೆ 3 ಕೋಟಿ ದುಡ್ಡು ಬಂತು, ಶಾಸಕರು 1 ಕೋಟಿ ಮಡಿಕಂದ್ರು, ನನಗೆ 1 ಕೋಟಿ ಕೊಟ್ಟರು ಅಂತ ಎಲ್ಲ ಹೇಳಿದ್ರು. ಮುಂದೆ ಶಾಸಕರ ಅದಕ್ಕೆ ದಯವಿಟ್ಟು ಈ ವೇದಿಕೆಗೆ ಉತ್ತರ ಕೊಟ್ಬಿಟ್ಟು ಹೋಗ್ಬೇಕು. ಯಾಕೆಂದ್ರೆ ಅಷ್ಟು ಮಡಿಕಂದ್ರೆ ಇಷ್ಟು ಮಡಿಕಂದ್ರೆ ಅಂತ ಬರೀ ದಿನ ಬೆಳಗ್ಗೆ ಅಂದ್ರೆ ಇದೇ ಟಿವಿಲಿ ಇದರಲ್ಲಿ 1 ಕೋಟಿ ಮಡಿಕಂದ್ರೆ 7 ಕೋಟಿ ಮಡಿಕಂದ್ರೆ ಅಂತ. ದಯವಿಟ್ಟು ಸರ್ಕಾರಕ್ಕೆ ಬಂದಿರೋದು 15 ಲಕ್ಷ, ಪಂಚಾಯತಿ 5 ಲಕ್ಷ ರೂಪಾಯಿ ಖರ್ಚು ಮಾಡಿದೆ. ಅದರಲ್ಲಿ 2.5 ಲಕ್ಷ ಮಾತ್ರ ಬಿಲ್ ಆಗಿದೆ, ಇನ್ನೂ 2.5 ಲಕ್ಷ ಪೆಂಡಿಂಗ್ ಇದೆ. ಹಾಗಾಗಿ ಮಾನ್ಯ ಶಾಸಕರು ಅದ್ರ ಮುಂದೆ ಉತ್ತರ ಕೊಡ್ತಾರೆ. ಮತ್ತೊಂದು ಕೆಂಪೇಗೌಡ ಹೇಳಿದಕ್ಕೆ ಈ ವಿಚಾರ ಹೇಳ್ತೀನಿ. ಯಾವತ್ತು ಒಂದು ಒಳ್ಳೆಯದನ್ನ ಮಾಡ್ಬೇಕಾದ್ರೆ 100 ಟೀಕೆಗಳು ಬರುತ್ತೆ, ಆದ್ರೆ ನಾವು ಮಾಡಿದ ಕೆಲಸ ಆ ರೀತಿ ಕಂಬ ಆಗಿ ನಿಲ್ಲುತ್ತೆ. ಬೂದೂರು ಉತ್ಸವ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಸರ್ಕಾರ ಇದಕ್ಕೇನು ವಿಶೇಷ ಅನುದಾನ ಇರಲಿಲ್ಲ, ಮತ್ತೆ ಹೊಸ ಉತ್ಸವಗಳನ್ನ ಮಾಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಡಲ್ಲ. ಆದ್ರೆ ನಾನು ಮಾತು ಕೊಟ್ಟಿದ್ದೀನಿ, ಇಲ್ಲಿ ಉತ್ಸವ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದಾಗ ಸರ್ಕಾರ ಓಕೆ ಎಂದು 15 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ರು. 5 ಲಕ್ಷ ರೂಪಾಯಿ ಪಂಚಾಯತಿಂದ ಮಾಡಿದ್ರು. ಅವ್ರು ಹೇಳಿದಂಗೆ 2.5 ಲಕ್ಷನೇ ಬಿಡುಗಡೆ ಮಾಡಿದ್ರು. ಇನ್ನು 2.5 ಲಕ್ಷ ಬೇಗ ಬಿಡುಗಡೆ ಮಾಡಿ ಅಂತ ನಿನ್ನೆ PDO ಹೇಳಿದ್ವಿ. ಇನ್ನು 75 ಲಕ್ಷ ನಾನು ನನ್ನ ಜೋಲಿಂದ ಹಾಕಿದ್ದೀನಿ. ಇವತ್ತು ಯಾವ ಸರ್ಕಾರನೂ ಕೊಟ್ಟಿಲ್ಲ. ಇದನ್ನ ನಾನು ಹೇಳ್ತಿರ್ಲಿಲ್ಲ, ಬಟ್ ಕೆಂಪೇಗೌಡನ ಮೇಲೆ ಆಪಾದನೆ ಬರಬಾರ್ದು ಅನ್ನೋ ಕಾರಣಕ್ಕೆ ಹೇಳಿದ್ವಿ. ಯಾವ ಸರ್ಕಾರನೂ ಕೊಟ್ಟಿಲ್ಲ. ಆದ್ರೆ ಮುಂದಿನ ವರ್ಷ ಸರ್ಕಾರವನ್ನ 1 ಕೋಟಿ ಬಿಡುಗಡೆ ಮಾಡಿ ಅಂತ ಕೇಳಿದ್ವಿ. ಈ ವರ್ಷ ಏನು ಕಳೆದ ವರ್ಷ ನಡೆಸ್ತು ಅದಕ್ಕಿಂತ ಡಬಲ್ ಆಗಿ ವಿಶ್ವನಾಥನೇ ಆ ಉತ್ಸವವನ್ನ, ಅನಂತ ಪದ್ಮನಾಭ ದೇವರೇ ಆ ಉತ್ಸವವನ್ನ ಮಾಡಿಸ್ಕೊತಾರೆ. ನಾವೆಲ್ಲ ನಿರ್ಮಿತ ಅಷ್ಟೇ, ನಮ್ಮ ಕೈಲಿ ಆಗೋಯ್ತು ಅಂತ ಹೇಳಲ್ಲ, ದೇವರೇ ಮಾಡಿಸ್ಕೊಳುತ್ತೆ. ಇವತ್ತು ನಿಮ್ಮ ಹೊಸ ಬೂದೂರಿಗೆ ಹೊಸ ಜನಗಳು ಬಂದು ದೇವಸ್ಥಾನ ನೋಡೋದು ಆಗಿದೆಯಾ ಆಗಿಲ್ವಾ? ಇನ್ನು ಇಡೀ ರಾಜ್ಯದಿಂದ ಇಲ್ಲಿಗೆ ಹೊಸ ಜನಗಳು ಬಂದು ನಿಮ್ಮ ದೇವಸ್ಥಾನವನ್ನ ಮಾಡೋವರೆಗೂ ನಾವಂತೂ ಸುಮ್ಮನೆ ಕೂರಲ್ಲ. ಅದನ್ನ ಮಾಡೇ ಮಾಡ್ತೀವಿ. ಇನ್ನೂ